ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಯೋಶೀಸ್ ಕಿಚನ್ಗೆ ಸ್ವಾಗತ. ಯೋಶೀಸ್ ಕಿಚನ್ ಅಂದರೆ ಮೇಡ್ ವಿತ್ ಲವ್. ಇವತ್ತಿನ ರೆಸಿಪಿಯಲ್ಲಿ ಗರ್ಗರಿಯಾಗಿ ಬೇಕ್ರಿ ಸ್ಟೈಲ್ನ ಮಿನಿ ಕೋಡ್ಬಳೆನ ಮನೇಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಕೋಡ್ಬಳೆಗೆ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ 2 ಕಪ್ನಷ್ಟು ಚಿರೋಟಿ ರವೆನ ತಗೊಳ್ತಾ ಇದ್ದೀನಿ. ಚಿರೋಟಿ ರವೆನ ಬಳಸೋದ್ರಿಂದ ಕೋಡ್ಬಳೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆಯೇ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಅದ್ರ ಜೊತೆಗೆ ಅರ್ಧ ಕಪ್ನಷ್ಟು ಮೈದಾ ಹಿಟ್ಟನ್ನು ಸಹ ತಗೊಳ್ಳೋಣ. ಈ ಮೂರನ್ನು ರವೆಗಿನ್ನ ಸ್ವಲ್ಪ ಕಡಿಮೆಯಾಗಿ ಅಕ್ಕಿ ಹಿಟ್ಟು, ಹಾಗೆಯೇ ಅಕ್ಕಿ ಹಿಟ್ಟಿನ ಅರ್ಧ ಪ್ರಮಾಣದಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಅಡುಗೆ ಸೋಡನ್ನು ಬಳಸ್ಕೊಳ್ಳೋಣ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ತಕ್ಕಂಗೆ ಚಿಲ್ಲಿ ಪೌಡರ್ನ ಸಹ ಸೇರಿಸ್ಕೊಳ್ಳೋಣ. ಖಾರ ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಎಕ್ಸ್ಟ್ರಾ ಹಾಕ್ಕೊಳ್ಳೋದ್ರಿಂದ ಕೋಡ್ಬಳೆ ತುಂಬಾ ಖಾರವಾಗಿ ಚೆನ್ನಾಗಿ ಬರುತ್ತೆ. ಈಗ ಎಲ್ಲನೂ ಒಟ್ಟುಗೂಡಿಸೋ ಹಾಗೆ ನೀಟಾಗಿ ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಹಾಗೆಯೇ ರವೆ, ಖಾರದ ಪುಡಿ, ಉಪ್ಪು ಎಲ್ಲ ಒಂದಕ್ಕೊಂದು ಬೆರೆತು ಹೋಗೋ ಥರ ಮಿಕ್ಸ್ ಮಾಡಿಕೊಂಡು, ಜೊತೆಗೆ 1/4 ಚಮಚದಷ್ಟು ಓಂ ಕಾಳನ್ನು ತೊಗೊಂಡು ಈ ರೀತಿ ಉಜ್ಜಿಬಿಟ್ಟು ಸೇರಿಸ್ಕೊಳ್ಳೋಣ. ಓಂ ಕಾಳನ್ನು ಸೇರಿಸೋದ್ರಿಂದ ಕೋಡ್ಬಳೆಯ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಕಾಯಿಸಿರೋ ಅಂತಹ 2-3 ಸ್ಪೂನಷ್ಟು ಎಣ್ಣೆ ಬಿಸಿಯಾಗಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ನೊರೆ ಆಗಿ ಬಂದರೆ ಕೋಡ್ಬಳೆ ತುಂಬಾ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ. ಹಾಗೆ ಎಣ್ಣೆ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ನೀಟಾಗಿ ಎಲ್ಲ ಒಟ್ಟುಗೂಡಿಸ್ಕೊಳ್ಳೋ ಥರ ಬೆರೆಸ್ಕೊಳ್ಳೋಣ ಬಿಸಿ ಇದ್ದಾಗಲೇ. ಆರಿದ ನಂತರ ಕೈಯಲ್ಲಿ ನೀಟಾಗಿ ಒಂದಕ್ಕೊಂದು ಬೆರ್ತು ಹೋಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಯಾವ ರೀತಿ ಬರಬೇಕು ಅಂತ ಅಂದರೆ ಕೋಡ್ಬಳೆಗೆ ಹಿಟ್ಟು ನಾವು ಈ ರೀತಿ ಹಿಡ್ಕೊಂಡು ಹೀಗೆ ಮಿದ್ದಿಸಿದ ತಕ್ಷಣ ಒಂದು ಉಂಡೆ ಕಟ್ಕೊಳ್ಳೋ ಥರ, ಒಡಕಿಲ್ದೇ ಇರೋ ಥರ ಬಂದರೆ ಈಗ ನೀಟಾಗಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ, ನಾವು ಹಾಕಿರೋ ಎಣ್ಣೆ ಸರಿ ಇದೆ ಅಂತ. ಹಾಗೆಯೇ ಒಂದಕ್ಕೊಂದು ಎಲ್ಲ ಬೆರೆತಿದ ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟಿನ ಹದಕ್ಕಿಂತ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಒಂದಕ್ಕೊಂದು ಸೇರೋ ಹಾಗೆ ನಾದ್ಕೊಂಡು ಈ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಹಿಟ್ಟು ಇಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ. ಈಗ ಬನ್ನಿ ಪುಟಾಣಿ ಮಿನಿ ಕೋಡ್ಬಳೆಗಳನ್ನು ಮಾಡ್ಕೊಳ್ಳೋಣ. ಒಂದು ಮಣೆಗೆ ಈ ರೀತಿ ನೀಟಾಗಿ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಕೈಗೆ ಹಿಟ್ಟು ಅಂಟ್ತಿರೋ ಹಾಗೆ ಪುಟಾಣಿ ಕೋಡ್ಬಳೆಗಳನ್ನು ಮಾಡ್ಕೊಳ್ತಾ ಬರೋಣ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಕಾಣ್ತಿದೆ ಅಲ್ವಾ ಕೋಡ್ಬಳೆಗಳು. ಇದೇ ರೀತಿ ಮಿಕ್ಕಿರುವಂಥ ಹಿಟ್ಟಲ್ಲಿ ಎಲ್ಲ ಕೋಡ್ಬಳೆಗಳನ್ನು ರೆಡಿ ಮಾಡ್ಕೊಳ್ತಾ ಬಂದು ಹಾಗೆಯೇ ಪಕ್ಕದಲ್ಲಿ ಎಣ್ಣೆನೂ ಸಹ ಕಾಯಲಿಕ್ಕೆ ಇಟ್ಬಿಡೋಣ. ಡೀಪ್ ಫ್ರೈ ಮಾಡೋದ್ರಿಂದ ಕೋಡ್ಬಳೆನ ಎಣ್ಣೆ ನೀಟಾಗಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ ಮೊದಲೇ. ಹಾಗೆಯೇ ಎಣ್ಣೆ ಇಲ್ಲಿ ಕಾದಿದೆ. ನಾವು ಮಾಡಿಟ್ಕೊಂಡಿರೋಂಥ ಕೋಡ್ಬಳೆನ ಒಂದೊಂದನ್ನೇ ಎಣ್ಣೆಗೆ ಬಿಡ್ತಾ ಬರಬೇಕು. ಕೋಡ್ಬಳೆಗಳನ್ನು ಬೇಯಿಸೋದ್ರಲ್ಲೂ ಒಂದು ಕಲೆ ಇದೆ. ಆದಷ್ಟು ಮೀಡಿಯಮ್ ಫ್ಲೇಮ್ ಅಥವಾ ಕಮ್ಮಿ ಉರಿಯಲ್ಲಿ ಕೋಡ್ಬಳೆನ ಬೇಯಿಸ್ಕೊಳ್ಬೇಕಾಗುತ್ತೆ. ದಪ್ಪ ಉರಿಯಲ್ಲಿ ಬೇಯಿಸಿದಾಗ ಮೇಲೆ ಮಾತ್ರ ಗೋಲ್ಡನ್ ಬ್ರೌನ್ ಕಲರ್ ಬಂದು ಒಳಗಡೆ ಕೋಡ್ಬಳೆ ಬೆಂದಿರೋದಿಲ್ಲ. ಹಾಗಾಗಿ ನೀಟಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ನಿಧಾನವಾಗಿ ಕೈ ಆಡಿಸ್ತಾ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಕೊಳ್ತಾ ಇರಬೇಕು. ಈಗ ನೋಡ್ತಾ ಇರ್ಬೋದು ಆಲ್ರೆಡಿ ಕೋಡ್ಬಳೆಗಳೆಲ್ಲ ರೆಡಿ ಆಗಿದೆ. ಆಗಿರೋ ಕೋಡ್ಬಳೆನ ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಯಾರ್ಯಾರಿಗೆ ನನ್ನ ಈ ರೆಸಿಪಿ ಇಷ್ಟ ಆಗಿದೆ ಅಥವಾ ನನ್ನ ಚಾನಲ್ನಲ್ಲಿ ಬರ್ತಿರೋಂಥ ರೆಸಿಪಿಗಳೆಲ್ಲ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಆತ್ಮೀಯರಿಗೆ ನನ್ನ ಅಡುಗೆ ವಿಡಿಯೋನ ಶೇರ್ ಸಹ ಮಾಡ್ಕೋಬೋದು. ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಸಹ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಮಿಕ್ಕಿರುವಂಥ ಕೋಡ್ಬಳೆನೂ ಇದೇ ರೀತಿ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ನೋಡ್ತಾ ಇದ್ದೀರಾ ಅಲ್ವಾ, ತುಂಬಾ ಕಲರ್ಫುಲ್ಲಾಗಿ ತುಂಬಾ ಕ್ರಿಸ್ಪಿಯಾಗಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿರುವಂತಹ ಕೋಡ್ಬಳೆಗಳು, ಮಿನಿ ಕೋಡ್ಬಳೆಗಳು ಬೇಕ್ರಿಯಿಂದ ತರೋದಕ್ಕಿಂತ ಮನೆಯಲ್ಲೇ ತುಂಬ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು. ನೋಡ್ತಾ ಇದ್ದೀರಾ ಅಲ್ವಾ. ಯಾರ್ಯಾರಿಗೆ ತುಂಬ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.